ಜೊತೆಗೆ ಮಾತನಾಡೋದಕ್ಕೆ ಹೈಕೋರ್ಟ್ ನ ಹಿರಿಯ ವಕೀಲರಾಗಿರುವ ಎಸ್ ಬಾಲನ್ ಅವರು ಸೇರ್ಕೊಳ್ತಾ ಇದ್ದಾರೆ. ಬಾಲನ್ ಅವರೇ ನಮಸ್ತೆ, ಕೇಳಿಸಿದೆ ಅಲ್ಲ? ಕೇಳುತ್ತೆ. ಬಾಲನ್ ಅವರೇ, ಧರ್ಮಸ್ಥಳದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಯೂಟ್ಯೂಬರ್ ಗಳ ಮೇಲೆ ಮತ್ತು ಕ್ಯಾಮರಾಮನ್ ಗಳ ಮೇಲೆ ಹಲ್ಲೆ ಆಗಿದೆ, ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಆಸ್ಪತ್ರೆ ಸೇರಿದ್ದಾರೆ. ಈಗ ಧರ್ಮಸ್ಥಳ ಪೊಲೀಸ್ ಠಾಣೆ ಮುಂದೆ ಸುಮಾರು 500ರಿಂದ 600 ಮಂದಿ ಸೇರಿದ್ದಾರೆ. ಒಂದು ಪ್ರತಿಷ್ಠಿತ ಕುಟುಂಬದ ಮತ್ತು ಈ ಯಾರೆಲ್ಲ ಆರೋಪಗಳನ್ನ ಹೇಳ್ತಾ ಇದ್ದಾರೆ ಅವರ ವಿರುದ್ಧ ಸುದ್ದಿ ಮಾಡ್ತಾ ಇದ್ದಾರೆ. ಷಡ್ಯಂತ್ರ ಇದು ಅಂತ ಅವ್ರ ಮೇಲೆ ಹಲ್ಲೆ ಮಾಡಲಾಗಿದೆ. ಪರಿಸ್ಥಿತಿ ಕೈ ಮೀರ್ತಿದೆ ಅನ್ನೋ ಬಗ್ಗೆ ನಮ್ಮ ಪ್ರತಿನಿಧಿ ತಾನೇ ಮಾಹಿತಿ ಕೊಟ್ರು. ಏನ್ ಪ್ರತಿಕ್ರಿಯಿಸ್ತೀರಿ ಈಗ ಆಗ್ತಿರೋ ಬೆಳವಣಿಗೆ ಬಗ್ಗೆ? ನೋಡಿ, ಇದು ಇವತ್ತು ಕೋರ್ಟ್ ಅಲ್ಲಿ ಆಗಿರೋ ಆದೇಶ. ಈಗ ಯಾರು ಅವರು ಇಂಜಂಕ್ಷನ್ ಆರ್ಡ್ರು, ಗ್ಯಾಗ್ ಆರ್ಡ್ರು ಮತ್ತೆ ಜಾನ್ರೋ ಆರ್ಡರ್ ತಗೊಂಡ್ರೆ ಅದು ವೇಕೇಟ್ ಆಗಿದೆ. ಈಗ ಮಾಧ್ಯಮದವರು ಇದನ್ನ ಪಬ್ಲಿಷ್ ಮಾಡಕ್ಕೆ ಏನು ಅಡ್ಡ ಇಲ್ಲ. ಇದು ಕಂಪ್ಲೀಟ್ ವೇಕೇಟ್ ಆಗಿದೆ. ದೇರ್ ಇಸ್ ನೋ ಸ್ಟೇ. ಕೋರ್ಟ್ ಸ್ಟೇ ಮುಗ್ದೋಗಿದೆ. ಸೊ ಇದು ಅವ್ರಿಗೆ ಗೊತ್ತು. ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ, ಬಿ ಅಂಡ್ ಸಿ, ಎ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ. ಎಗೆ ಗೊತ್ತಿದೆ ಬಿ ಯಾರು, ಸಿ ಯಾರಂದು. ಬಿ ಅಂಡ್ ಸಿ ಈ ಗುಂಪನ್ನ ಕಟ್ಟಿ ಗೆಲಾಟ ಮಾಡ್ತಾ ಇದ್ದಾರೆ. ಇದಕ್ ಮೇಲೇನೂ ಹೋಗ್ತಾರೆ. ಲಾಯರ್ಗಳಿಗೂ ಥ್ರೆಟ್ ಇದೆ, ಮೀಡಿಯಾದವ್ರಿಗೆ ಥ್ರೆಟ್ ಇದೆ, ಚಾನೆಲ್ನವ್ರಿಗೂ ಥ್ರೆಟ್ ಇದೆ. ಇದು ಕರ್ನಾಟಕ ಎಲ್ಲಿ ಹೋಗ್ತಾ ಇದೆ? ಇದು ಒಂದು ಶಾಂತಿ ಪ್ರದೇಶ. ಈ ಧರ್ಮಸ್ಥಳದಲ್ಲಿರೋ ಬಿ ಅಂಡ್ ಸಿ ಈ ಗುಂಪುಗಳು ಏನಿದೆ, SIT ತಂಡದವ್ರನ್ನ ಬೈತಾರೆ, ಲಾಯರ್ಗಳನ್ನ ಬೈತಾರೆ, ಯೂಟ್ಯೂಬರ್ನ ಬೈತಾರೆ. ಈಗ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೆಲ್ಲ ಏನೆಲ್ಲ ಮಾಡ್ತಾರೆ, ಅವ್ರು ಷಡ್ಯಂತ್ರ ಮಾಡ್ತಾರೆ. ಅಲ್ಲಿ ಯಾರು ಹೊರಗನೆ ಬರ್ದು ಇದು ಭಯ ಭೀತಿ ಉಂಟು ಮಾಡಕ್ಕೆ ಈ ಕೆಲಸಗಳನ್ನ ಗೊತ್ತಿದ್ದೆ ಬಿ ಅಂಡ್ ಸಿ ಯಾರಂದು ಎಲ್ರಿಗೂ ಗೊತ್ತಿದೆ. ಪೊಲೀಸರು ನಿರ್ಲಕ್ಷ್ಯ ಇದೆ ಅವ್ರ ಮೇಲೆ. ಈಗ ಗೂಂಡಾ ಕಾಯ್ದೆ ಆಗ್ಬೇಕು. ಇದನ್ನ ಯಾರು ಲೀಡ್ ಮಾಡ್ತಾ ಇದ್ದಾರೆ? ಕೆಲವು 3-4 ವ್ಯಕ್ತಿಗಳು ಮಾಧ್ಯಮದಲ್ಲಿ ಬಂದು ಬಾಯಿಗೆ ಬಂದಂಗ ಮಾತಾಡೋದು. ಅದೇನೋ ಒಂದು ಡೀಸೆನ್ಸ್ ಇಲ್ಲ, ರೌಡಿ ಕೇಡಿಗಳು ಮಾತಾಡೋ ತರ ಮಾತಾಡ್ತಾರೆ. ಇದೆಲ್ಲ ಯಾಕೆ? ಈಗ ಅವ್ರು ಹೇಳೋದು ಅಲ್ಲಿ ಏನೂ ನಡೆದಿಲ್ಲ, ತನಿಖೆ ಆಗ್ಲಿ. ಈಗ 2 ಗುಂಪಾಗಿದೆ. ಒಂದು SIT ತನಿಖೆ ಪರ, ಇನ್ನೊಂದು SIT ತನಿಖೆ ವಿರೋಧ ಇರೋರು ಯಾಕೆ? ಅಲ್ಲ, ನಾನ್ ಕೇಳ್ತಾ ಇರೋದು ಬಾಲನ್ ಅವರೇ, ಈಗ ಒಂದು SIT ತನಿಖೆ ಆಗ್ತಾ ಇದೆ, 3 ತಿಂಗಳ ಕಾಲಾವಧಿ ಇದೆ. ಸದ್ಯಕ್ಕೆ ಪರ ವಿರೋಧ ಇಬ್ರು ಕಡೆಯವರು ಬಾಯಿ ಮುಚ್ಕೊಂಡಿರೋದಕ್ಕೆ ಏನ್ ಸಮಸ್ಯೆ? ತನಿಖೆ ಆಗ್ತಿದೆ ತಾನೆ. ಅವಾಚ್ಯವಾಗಿ ಮಾತಾಡೋದು, ಹೇಳಿಕೆಗಳನ್ನ ಕೊಡೋದು ಅದೇ ತಪ್ಪೋದಾಗುತ್ತೆ. ಏನು ವಿತಿನ್ ಕಾನೂನು ಚೌಕಟ್ಟಲ್ಲಿ ಆರ್ಟಿಕಲ್ 19(1)A ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಅದಕ್ಕೆ ಲಿಮಿಟ್ ಅಲ್ಲಿ ಮಾತಾಡ್ಬೇಕು. ಈಗ SIT ತನಿಖೆ ಪರ ಇರೋರು ಡೀಸೆಂಟ್ ಆಗಿ ಮಾತಾಡ್ತಾರೆ, SIT ತನಿಖೆಗೆ ವಿರೋಧ ಇರೋರು ಇಂಡೀಸೆಂಟ್ ಆಗಿ ಮಾತಾಡ್ತಾರೆ. ಅವ್ರು ಏನ್ ಬಾಯಿಗೆ ಬಂದ ಏಕವಚನದಲ್ಲಿ ಮಾತಾಡ್ತಾರೆ. ಏನು ಎಲ್ಲಿಗೆ ಹೋಗ್ತಾರೆ? ಬರೀ 3-4 ಜನರು ಆ ತರ ಮಾತಾಡ್ತಾರೆ, 2-3 ಚಾನೆಲ್ಗಳು ಮಾತಾಡ್ತಾರೆ. ಈಗ ಅಲ್ಲಿ ಸುಮಾರು ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ, ರೇಪ್ ಆಗಿದ್ದಾರೆ, ಮರ್ಡರ್ ಆಗಿದ್ದಾರೆ. ಅನನ್ಯ ಭಟ್ ಅಲ್ಲಿಂದಾನೇ ಕಾಣೆಯಾಗಿದ್ದಾಳೆ. ಆ ಸ್ಥಳದ ಹೆಸರು ಧರ್ಮಸ್ಥಳ. ಆ ಪೊಲೀಸರು ಆಕ್ಷನ್ ತಗೊಂಡಿಲ್ಲ. ಈಗ ಧರ್ಮಸ್ಥಳದಲ್ಲಿ ಇರೋ ಪೊಲೀಸ್ ಠಾಣೆನ ಕಂಪ್ಲೀಟ್ ಸ್ಟೇಟ್ ಕಂಟ್ರೋಲ್ಗೆ ತಗೋಬೇಕಾಗುತ್ತೆ. ಅಲ್ಲಿರೋ ಪೊಲೀಸರು ನಾಲಾಯಕು. 40 ವರ್ಷದಿಂದ ಪೊಲೀಸರು ಈಗ ಅದೆಲ್ಲ ನಿಜ. ಆದ್ರೆ ಪರಿಸ್ಥಿತಿ ಈಗ ಹೇಗಿದೆ ಅಂದ್ರೆ, ಒಂದ್ ಕಡೆ SIT ತನಿಖೆ ಆಗ್ತಾ ಇದೆ. ನೀವು ಹೇಳಿರೋ ಅಥವಾ ಎಲ್ಲ ಹೆಸರುಗಳಿದೆಯಲ್ಲ ಅವೆಲ್ಲವೂ ಪ್ರಕರಣಗಳಲ್ಲಿ ಇನ್ನಷ್ಟು ಇತ್ಯರ್ಥ ಆಗ್ಬೇಕಿದೆ. ತನಿಖೆ ನಡೀತಾ ಇರೋ ಹೊತ್ತಿಗೆ ಸ್ವಲ್ಪ ಸಮಯವನ್ನಾದ್ರೂ ಈ ಪರ ಮತ್ತು ಈಗ ವಿರೋಧ ಇರೋರೇನು ಇದು SIT ಏನೂ ಆಗೇ ಇಲ್ಲ ಅಂತ, ಪರ ಇರೋರೇನು ಇನ್ನೂ ಕೂಡ ಆರೋಪ ಸಾಬೀತಾಗೋದಕ್ಕಿಂತ ಮುಂಚೆನೆ ಅವರೇ ಅಪರಾಧಿಗಳು ಅಂತ ತೀರ್ಪು ಕೊಡೋದು, ಎರಡೂ ಕೂಡ ತಪ್ಪೇ ಅಲ್ವಾ? ಈಗ ತನಿಖೆ ಆಗ್ತಾ ಇದೆಯಲ್ಲ, ಈಗ ಕೇಳೋರು ನಾನ್ ಕೂಡ ಮಾತಾಡ್ತಾ ಇದ್ದೀನಿ. A ಸಿಗಿದಾನೆ B ಯಾರು, B ಸಿಗಿದಾನೆ C ಯಾರು, ಅದು ಹೊರಗೆ ಬರ್ಲಿ. ನೀ ಸಾಮಾನ್ಯವಾಗಿ ತನಿಖೆ ಅಂದ್ರೆ ಏನು? A ಸಿಕ್ಕಿದ ಮೇಲೆ B ನ ಟಚ್ ಮಾಡ್ಬೇಕು, B ಸಿಕ್ಕಿದ ಮೇಲೆ C ನ ಟಚ್ ಮಾಡ್ಬೇಕು, C ಸಿಕ್ಕಿದ ಮೇಲೆ D ಸಿಗ್ಬೇಕು. ಈಗ ನಾನು ಕನ್ಸಿಸ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ, ತನಿಖೆ ಅಧಿಕಾರಿಗಳಿಗೆ ಅದು ಗೊತ್ತಿದೆ. ಆ ಹೆಸರುಗಳು ಹೊರಗೆ ಬಂದ್ರೆ ಈ ಗೊಂದಲಗಳು ಇರೋಕ್ ಸಾಧ್ಯ ಇಲ್ಲ. ಯಾರವರು ತನಿಖಾಧಿಕಾರಿಗಳಿಗೆ? ಬಾಲನ್ ಅವರೇ, ಈಗ ನೀವು ನಿಮ್ಮ ಒಂದು ವೃತ್ತಿಯ ಜೀವನದಲ್ಲಿ ಬಹಳಷ್ಟು ಪ್ರಕರಣ ನೋಡಿರ್ತೀರಿ. ತನಿಖಾಧಿಕಾರಿಗಳಿಗೆ ಅವರದ್ದೇ ಆದಂತ ಒಂದು ಆಲೋಚನೆ ಇರುತ್ತೆ ಮತ್ತು ತನಿಖೆಯ ಒಂದು ಲೆಕ್ಕಾಚಾರ ಇರುತ್ತೆ.
ಅಲ್ವಾ? ಹಾಗಿರೋ ಸಂದರ್ಭದಲ್ಲಿ ಯಾವ ಹಂತದಲ್ಲಿ ಈಗ ಬಿ ಅನ್ನೋ ವ್ಯಕ್ತಿಯನ್ನು, ಸಿ ಅನ್ನೋ ವ್ಯಕ್ತಿಯನ್ನು ವಿಚಾರಣೆಗೆ ಕರಿಬೇಕು ಅಥವಾ ಅದಕ್ಕೆ ಪೂರಕವಾಗಿ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು, ಖಂಡಿತ ಅವ್ರು ಮಾಡ್ಕೊಂಡಿರ್ತಾರೆ. ಇಲ್ಲ ಅಂತಂದ್ರೆ SIT ತನಿಖೆ ಮೇಲೆ ನಂಬಿಕೆ ಇಲ್ಲ ಅಂತ ಈ ಕಡೆ ಅವ್ರು ಹೇಳ್ಬೇಕಾಗತ್ತೆ. SIT ತನಿಖೆ ಮಾಡ್ತಿರೋ ತನಿಖೆ ಮೇಲೆ ನಂಬಿಕೆ ಇದೆ ಅನ್ನೋದಾದ್ರೆ ಸ್ವಲ್ಪ ಸಮಯ ಕೊಡ್ಬೇಕಾಗತ್ತಲ್ಲ ಬಾಲನ್ ಅವ್ರೆ. ನಾನು ಹೇಳ್ತೀನಿ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಜನತೆಗೆ, ದೇಶದ ಜನತೆಗೆ ಇದು ಇಂಟರ್ನ್ಯಾಷನಲ್ ಇಶ್ಯೂ. ದೇ ವಾಂಟೆಡ್ ಟು ನೋ ವಾಟ್ ಈಸ್ ಹ್ಯಾಪನಿಂಗ್. ನಾನು ಏನ್ ಹೇಳ್ತೇನೆ, ಪ್ರತಿಯೊಬ್ಬರು ದೇ ಶುಡ್ ನಾಟ್ ಕ್ರಾಸ್ ಲಕ್ಷ್ಮಣ್ ರೇಖಾ. ನೀವು ಪರ ಇದ್ದೀರಾ ಮಾತಾಡಿ, ವಿರೋಧಿ ಇದ್ದೀರಾ ಮಾತಾಡಿ, ಬೈಯೋದು ಅದೇನು ಹೊಡಿಯೋದು, ಅಲ್ಲಿ ಏನು ಗುಂಪು ಕಟ್ಕೊಂಡು ಬಂದು ಹೊಡಿಯೋದು? ಇಷ್ಟೊಂದು ಗುಂಪನ್ನ ಆರ್ಗನೈಸ್ ಮಾಡಿದ್ಯಾರು, ಫೈನಾನ್ಸ್ ಮಾಡಿದ್ಯಾರು? ಅಲ್ಲಿ ಒಂದ್ ಕಡೆ ಗುಂಪಿನವರು ಹೋಗಿ ನ್ಯಾಯ ಕೇಳ್ತಾರೆ, ನ್ಯಾಯ ಕೇಳಬಾರ್ದಂದ ಅವ್ರನ್ನ ಹೊಡಿಯೋದು ಯಾರು? ಸೊ ಇಬ್ಬರಿಗೂ ಕೂಡ ಪೊಲೀಸು ಪರ್ಮಿಷನ್ ಇಲ್ಲದೆ ಅಲ್ಲಿ ಹೋಗಿ ಈ ತರ ಪ್ರತಿಭಟನೆ ಮಾಡೋದು ಸರಿಯಲ್ಲ. ಬಟ್ ಮೀಡಿಯಾ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ ಅಂದ್ರೆ ಇದು ಒಂದು ಪ್ರಜಾಪ್ರಭುತ್ವ ಆಗೋದಿಲ್ಲ. ಈಗ ಮೀಡಿಯಾದವ್ರ ಮೇಲೆ ದಾಳಿ ಮಾಡೋರು ಯಾರು? ಅವರು ಪ್ರಜಾಪ್ರಭುತ್ವ ಮೇಲೆ ನಂಬಿಕೆ ಇದೆ, ಇನ್ನೊಬ್ಬರ ಹಕ್ಕು ಮೇಲೆ ನಂಬಿಕೆ ಇದೆ. ಮೀಡಿಯಾ ಇರೋದು ಅದನ್ನ ಹೊರಗೆ ತರಕ್ಕೆ. ಮೀಡಿಯಾ ಮೇಲೆ ಯಾಕೆ ದಾಳಿ ಮಾಡ್ತಾರೆ ಅಂದ್ರೆ ಇವರು ಈ ಗೂಂಡಾ ಕೆಲಸ ಯಾಕೆ ಮಾಡ್ತಾರೆ? ಇದಕ್ಕೆ ಫೈನಾನ್ಸರ್ಸ್ ಯಾರು? ಇವ್ರ ಹಿನ್ನೆಲೆ ಏನು? ಅವರೆಲ್ಲ ನೋಡಿ ಅಲ್ಲಿ ಬಂದು ಗಲಾಟೆ ಮಾಡೋರು ಎಲ್ಲಿಂದ ಬಂದಿದ್ದಾರೆ? ಈಗ ಎನೆಗಳು ಬಿದ್ದಿದೆ ಅಂದ್ರೆ ಜನ ಸೇರ್ತಾರೆ. ಜನ ಸೇರ್ಬಾರ್ದೆಂದು ಹೆಂಗಾಗುತ್ತೆ? ಅವ್ರನ್ನೇ ಯಾಕೆ ಹೊಡೆಯಕ್ಕೆ ಹೋಗ್ತಾರೆ? ಅವ್ರ ಮೇಲೆ ಯಾಕೆ ದಾಳಿ ಮಾಡ್ತಾರೆ? ನಾನು ಒಂದು 7:15 ಒಂದು ಟಿವಿ ಚಾನೆಲ್ ಅಲ್ಲಿ ಕರೆದ್ರು, ನಾನು ಬರೋದಿಲ್ಲ ಅಂತ ಹೇಳಿದೆ. ಏನ್ ಏಕವಚನದಲ್ಲಿ ಮಾತಾಡ್ತಾರೆ 10 minutes ನಲ್ಲಿ. ಈ ಡಿಸ್ಕಷನ್ ಅಲ್ಲಿ ನಾನು ಬರೋದಿಲ್ಲ ಅಂದು ಅದನ್ನ ಕಿತ್ತಾಕ್ಬಿಟ್ಟೆ. ಇದು ಯಾಕೆ? ಇದು ಒಂದು ಡೀಸೆಂಟ್ ಆಗಿ ಮಾತಾಡ್ಬೇಕಲ್ಲ ಅವರು. ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು ಬಾಲನ್ ಅವ್ರೆ. ಈಗ ಒಂದ್ ಚೌಕಟ್ಟಿರತ್ತೆ. ಈಗ ಒಂದ್ ತನಿಖೆ ನಡೀತಿರೋ ಹೊತ್ತಿಗೆ ಯಾರನ್ನು ಅಪರಾಧಿಗಳು ಅಂತ ಈ ಕಡೆಯವರು ಕರೆಯೋಕ್ ಆಗೋದಿಲ್ಲ. ಅಥವಾ ಯಾರು ಹೇಳಿದ್ರು ಅಪರಾಧಿಗಳಂದು ಹೇಳಬಾರ್ದಂದು ಕೋರ್ಟ್ ಆದೇಶ ಇದೆ. ಇಂಥದವ್ರೆ ಅಪರಾಧಿಗಳಂದು ಯಾರು ಹೇಳಿದ್ದು? ನಾನು ಕೂಡ ಹೇಳ್ತಾ ಇದ್ದೀನಿ, ಬಿ ಅಂಡ್ ಸಿ ಅಂದು. ಬಿ ಅಂಡ್ ಸಿ ಒಂದು ಸೈಕ್ ಇರ್ಬೋದು, ಬಿ ಅಂಡ್ ಸಿ ಎಲ್ಲೋ ಹೊರಗೆದವನು ಇರ್ಬೋದು. ಬಿ ಅಂಡ್ ಸಿ ಅಂತ ಹೇಳ್ತಾ ಇದ್ದೀನಿ. ಇಂಥದವ್ರಂದು ನಾನು ಎಲ್ಲಿ ಹೇಳ್ತಾ ಇದ್ದೀನಿ? ಯಾವ ಮಾಧ್ಯಮದವ್ರು ಕೂಡ ಇಷ್ಟುವರೆಗೆ ತಮ್ಮ ಮಾಧ್ಯಮದಲ್ಲಿ ಕೂಡ ಇಂಥದವ್ರೆ ಮಾಡಿದ್ದಾರೆ ಅಂದ. FIR ಪ್ರಕಾರ ಸ್ಥಳ ಕ್ರೈಮ್ ಸೀನ್ ಧರ್ಮಸ್ಥಳ ಅಂತ ಹೇಳ್ತೀವಿ ನಾವು. ಧರ್ಮಸ್ಥಳದಲ್ಲಿ ಯಾರು ಮಾಡಿದಾರೆ ಅಂದು ಯಾವ ಮಾಧ್ಯಮದಲ್ಲಿನೂ ಬಂದಿಲ್ಲ, ಯಾರು ಹೇಳಿಲ್ಲ. ಯೂಟ್ಯೂಬರ್ಗೆ ಕೊಟ್ಟಿದ್ರು ಗೇಗಾಡ್ರು. 8,000 ಯೂಟ್ಯೂಬ್ ನಲ್ಲಿ ಸೌಜನ್ಯಗೆ ನ್ಯಾಯ ಒದಗಿಸಿ, ಅನನ್ಯ ಭಟ್ಗೆ ನ್ಯಾಯ ಒದಗಿಸಿ, ಪದ್ಮಲತಾಗೆ ನ್ಯಾಯ ಒದಗಿಸಿ, ಪ್ರಾಣ ನ್ಯಾಯ ಕೇಳ್ತಾ ಇದೆ, ಜೀವ ನ್ಯಾಯ ಕೇಳ್ತಾ ಇದೆ ಎಂದು ಕೇಳ್ತಾ ಇದ್ದಾರೆ. ಯಾರಾದ್ರೂ ಹೇಳಿದ್ರೆ ಇಂಥದವ್ರೆ ಮಾಡಿದ್ರು ಕಣ್ಣಾರೆ ಕಂಡಿದಾರ? ಹೋಗಿ ಹೇಳ್ಬೇಕು ನಾನು ನೋಡ್ದೆ ಎಂದು. ಆತರ ಯಾರು ಹೇಳಿಲ್ಲ. ಓಕೆ, ಈಗ ಕರೆಕ್ಟ್ ಅಲ್ಲ. ಕೆಲವರು ಹೇಳ್ತಾ ಇದ್ದಾರೆ, ಈಗ ನೀವ್ ಹೇಳಿಲ್ಲ ಅಥವಾ ಬೇರೆ ಹೋರಾಟಗಾರರು, ಆದ್ರೆ ಕೆಲವರು ನೇರವಾಗಿ ಹೆಸರುಗಳನ್ನ ಹೇಳ್ತಿದ್ದಾರೆ. ಅಂದ್ರೆ ಅದು ತಪ್ಪಾಗುತ್ತೆ. ಅದು ಯಾರೇ ಇದ್ರೂ ಅದು ಪೊಲೀಸರು ಹೇಳ್ಬೇಕು. ನಾವು ಯೂಗೆ ಮಾಡ್ಕೊಂಡು ಈ ಬಣ್ಣ ಹಚ್ಚೋದು ಸರಿಯಲ್ಲ. ನಾನು ಅದನ್ನೇ ಕೇಳ್ತಿರೋದು, ಎರಡೂ ಕಡೆಯಲ್ಲಿ ಈ ತರದ ಅತಿರೇಕಗಳು ನಡೀತಾ ಇದೆ. ಅದ್ರ ಜೊತೆಗೆ ನೋಡಿ, ಒಂದ್ ಕಡೆ ಅವರು ಒಡೆಯಕ್ ಹೋಗಿದ್ದಾರೆ, ಪ್ರತಿಭಟನೆ ಮಾಡೋರ್ ಮೇಲೆ ಒಡೆಯಕ್ ಹೋಗಿದ್ದಾರೆ. ಅದು ತಪ್ಪಾಗುತ್ತೆ. ನೋಡಿ, ABCD ಅಷ್ಟೇ. ಯಾರು A ಯಾರು, B ಯಾರು, C ಯಾರು ಪೊಲೀಸರು ಹೇಳ್ಬೇಕು. ನಾವ್ ಹೆಂಗ್ ಹೇಳಕ್ಕಾಗತ್ತೆ? ಅದು ಯಾರು ಹೇಳಿದಾನೆ? ಈಗ ಕಣ್ಣಾರೆ ಕಂಡ ಸಾಕ್ಷಿ ಒಬ್ಬ ಹೇಳಿದಾನೆ. ಅವನ್ ಪೊಲೀಸರ ಬಂಧನದಲ್ಲಿ ಇದ್ದಾನೆ. ಅವನು ಹೇಳ್ತಾನೆ, ನಾನೇ ಊತಾಕ್ದೆ, ನನ್ನ ಹತ್ರ ಬಾಡಿ ಕೊಟ್ಟವ್ರು ಯಾರು ಅನ್ನೋದು ಅವನಿಗೆ ಗೊತ್ತು. ಮಾಧ್ಯಮದವ್ರಿಗೆ ಏನ್ ಗೊತ್ತು? ನನಗೇನ್ ಗೊತ್ತು? ವಕೀಲರಿಗೆ ನಾನ್ ಹೇಳೋದು ಯಾರದು ಬರ್ಲಿ ಅಂತ ಹೇಳ್ತೀನಿ. ನ್ಯಾಯ ಸಿಗಬೇಕು ಅಂತ ಹೇಳ್ತೀನಿ. ಅನನ್ಯ ತಾಯಿಗೆ ಮಗಳು ಏನಾಯ್ತು ಅಂತ ಗೊತ್ತಾಗ್ಬೇಕು ಅಂತ ಹೇಳ್ತೀನಿ. ಎಲ್ರಿಗೂ ಅದಿದೆ. ಆದ್ರೆ ಈಗ ಉತ್ಖನನ ನಡೆಯೋ ಹೊತ್ತಿಗೆ ಸಾವಿರಾರು ಜನ ಅಲ್ಲಿ ಸೇರಿದಾಗ ಪೊಲೀಸರಿಗೊಂದು ಆಲೋಚನೆ ಇರತ್ತಲ್ಲ, ಯಾಕಂದ್ರೆ ಪರ ವಿರೋಧ ಎರಡೂ ಇರುವಾಗ ಈ ತರದೊಂದು ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ ಮುನ್ನೆಚ್ಚರಿಕೆಯನ್ನು ಯಾಕೆ ತಗೊಂಡಿಲ್ಲ ಪೊಲೀಸರು? ಸೈಕಲಾಜಿಕಲಿ ದಿಸ್ ಇಸ್ ಕಾಲ್ಡ್ ಎಸ್ ಮಾಬ್ ಫ್ಯೂರಿ. ಒಂದ್ ಕಡೆ ಅಪಘಾತ ಆದ್ರೆ ಜನ ಸೇರ್ತಾರೆ, ಒಂದ್ ಕಡೆ ಏನ ಬಿದ್ದಿದೆ ಅಂದ್ರೆ ಜನ ಸೇರ್ತಾರೆ. ಈಗ ಇಡೀ ಮಾಧ್ಯಮದಲ್ಲಿ ಬಂದಿದ್ದೆ ಪ್ರತಿ ಒಬ್ಬರಿಗೆ ಆಂಗ್ಸೈಟಿ ಇರುತ್ತೆ, ಕುತೂಹಲ ಇರುತ್ತೆ, ಹೋಗಿ ನೋಡ್ಬೇಕಂದು. ಕೆಲವರು ನ್ಯಾಯ ಕೊಡಿ ಎಂದು ಕೇಳ್ಬೋದು. ಅದನ್ನ ಪೊಲೀಸರು ಬಂದೋಬಸ್ತ್ ಮಾಡ್ಬೇಕು. ಅವ್ರನ್ನ ಅಟ್ಯಾಕ್ ಮಾಡೋದು ಏನ್ ನ್ಯಾಯ ಅದು? ಅಲ್ಲಲ್ಲ, ನಾನೇನ್ ಹೇಳ್ತಾ ಇದ್ದೀನಿ ಅಂತಂದ್ರೆ
ಓಕೆ, ಪೊಲೀಸರು ಮುಂಚೆನೆ ಜನ ಗುಂಪು ಸೇರದ ರೀತಿಯಲ್ಲಿ ಇದನ್ನ ವ್ಯವಸ್ಥೆ ಮಾಡಬೇಕಾಗಿತ್ತಲ್ವಾ? ಯಾಕಂದ್ರೆ ನಿರೀಕ್ಷೆ ಇತ್ತು ಈ ತರದ್ ಆಗತ್ತೆ ಅಂತ. ಯು ಆರ್ ಕರೆಕ್ಟ್. ಪೊಲೀಸರಿಗೆ ಗೊತ್ತಿದೆ, ಅದನ್ನ ತಡೆ ಮಾಡಿರ್ಬೇಕು. ಈಗ ಭಾರಿ ಸೂಕ್ಷ್ಮ. ನನ್ನ ಅನ್ಸಿಗೆ ಯಾರೋ ಮಾಧ್ಯಮದವ್ರ ಮೇಲೆ ದಾಳಿ ಮಾಡಿ ಬೆದರಿಕೆ ಮಾಡ್ತಾರೆ. ಅವರು ಮಾಡೋರು ಯಾರಂದು ಪೊಲೀಸರು ಹೇಳ್ಬೇಕು. ಯಾಕೆ ಮಾಡ್ತಾರೆ ಅನ್ನೋದು ಪೊಲೀಸರು ಹೇಳ್ಬೇಕು. ಮಾಡೋ ಅವಶ್ಯಕತೆ ಏನಿತ್ತು, ಏನಕ್ಕೋಸ್ಕರ ಮಾಡ್ತಾ ಇದಾರೆ? ಆಯ್ತಪ್ಪ, ಒಂದು 300 ಜನ ಹೋಗ್ತಾರೆ, ನೀವು ಪೊಲೀಸರಿಗೆ ಹೋಗಿ ದೂರು ಕೊಡಿ. ಅವ್ರನ್ನ ಹೊಡಿಯಕ್ಕೆ ಯಾಕೆ ಹೋಗ್ತೀರಾ? ನೀವು ಹ್ಮ್. ಹೊಡಿಯಕ್ಕೆ ಯಾಕೆ ಹೋಗ್ತೀರಾ? ಒಂದು ಗ್ರೂಪ್ ಹೋಗ್ತಾ ಇದೆ, ಯಾವುದೇ ಪೊಲೀಸರಿಗೆ ದೂರು ಕೊಡಿ. ಸಂದರ್ಭದಲ್ಲಿ ವ್ಯಕ್ತಿಯೊಬ್ಬರ ಮೇಲೆ ಕೈ ಎತ್ತುವುದು, ಹಲ್ಲೆ ಮಾಡೋದು ಅದು ಖಂಡಿತ ತಪ್ಪು. ಅದರ ವಿರುದ್ಧ ಯಾರು ಪ್ರಕರಣ ಮಾಡಿದ್ರು ತಪ್ಪು. ಖಂಡಿತ. ಈಗ ಆದ್ರೆ ಏಟು ತಿಂದಿರೋರು, ಏಟು ಹಾ. ಯಾರಿಗೆ ಬಿಟ್ಟಿದ್ದವರೆಲ್ಲ ಮಾಧ್ಯಮದವ್ರೆ. ಓಕೆ. 500,000 ಗೂಂಡಾಗಳು ಎಲ್ಲಿಗೆ ಬಂದ್ರು? ಅಲ್ಲಿ ಹೊಡೆಯವನು ಗೂಂಡ, ಯಾರು ಹೊಡೆದ್ರೇನೋ ಗೂಂಡ ಅವನು. ಒಬ್ಬ ಮನುಷ್ಯನ ಮೇಲೆ ಕೈ ಎತ್ತಾನಂದ್ರೆ ಅವನು ಮನುಷ್ಯನೇ ಅಲ್ಲ, ಗೂಂಡ. ಹೊಡೆದವನು ಯಾರು? ಓಕೆ. ಅವ್ನಿಗೆ ಏನು ಈ ಎಲ್ಲ ಈ ಎಲ್ಲ ಒಟ್ಟುಘಟನೆ ನಾಳೆ ನಡೀಬಹುದಾದ SIT ಒಂದು ಉತ್ಖನನ ಮತ್ತು ಕಾರ್ಯಾಚರಣೆ ಮೇಲೆ ಪರಿಣಾಮ ಬೀರ್ಬೋದಾ ಬಾಲನ್ ಅವ್ರೆ? ಯಾಕೆಂದ್ರೆ ಈಗ ಬರ್ತಿರೋ ಮಾಹಿತಿ ಪರಿಸ್ಥಿತಿ ಬಹಳ ಉದ್ವಿಗ್ನವಾಗಿದೆ. ಪರಿಣಾಮ ಏನು ಆಗೋದಿಲ್ಲ ಇದರಿಂದ. ಅವ್ರು ಯಾರೋ ABC ಗುಂಪಿನವ್ರು ಹಂಗ ಫೀಲ್ ಮಾಡ್ತಾರೆ, ಅದು ಆಗೋದಿಲ್ಲ. ಈಗಾಗಲೇ ತನಿಖೆ ಮಾಡೋರಿಗೆ ಗೊತ್ತಿದೆ, ಅದು ತನಿಖೆ ಕರೆಕ್ಟ್ ಆಗಿ ನಡೆಯುತ್ತೆ. ಎಲ್ಲ IPS ಆಫೀಸರ್ಸು ಈಗ ಏನ್ ಮಾಡ್ತಾರೆ, SIT ಮೇಲೇನೋ ಇವು ಬಣ್ಣ ಹಚ್ಚಕ್ ಹೋಗ್ತಾರೆ. ಈ ಆಫೀಸರ್ ಸರಿ ಇಲ್ಲ, ಆ ಆಫೀಸರ್ ಸರಿ ಇಲ್ಲ. ಇವು ಎಲ್ಲಿ ಆಕಾಶದಿಂದ ಸ್ಕಾಟ್ಲ್ಯಾಂಡ್ ಇಂದ ತರಕ್ಕಾಗತ್ತಾ? ಇಡೀ ಸ್ಟೇಟ್ ಅಲ್ಲಿ ಇರೋದು IPS ಆಫೀಸರ್ ಒಂದು ತಂಡ ರಚನೆ ಮಾಡಿದ್ದಾರೆ. ನಂಬಿಕೆ ಇಡೋಣ, ಅದೇ ವ್ಯವಸ್ಥೆ. ಅಲ್ಲಿರೋ ಆಫೀಸರ್ಸ್ ಎಲ್ಲ ಅವ್ರು ಕೆಲಸ ಮಾಡ್ತಾ ಇದ್ರು ನೋಡಿ. ಡೇ ಅಂಡ್ ನೈಟ್ ಪೊಲೀಸರು ಅವರು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ರೆ. ಎಲ್ಲರೂ ಸಪೋರ್ಟ್ ಮಾಡಬೇಕು. ಅಲ್ಟಿಮೇಟ್ಲಿ ನ್ಯಾಯ ಸಿಗ್ಬೇಕು ಅಷ್ಟೇನೆ. ಅಲ್ಟಿಮೇಟ್ಲಿ ನ್ಯಾಯ ಸಿಗ್ಬೇಕು. ನ್ಯಾಯಕ್ಕೋಸ್ಕರ ಪ್ರತಿಯೊಬ್ಬರು ಒಬ್ರು ಧ್ವನಿ ಎತ್ತಬೇಕು. ಧ್ವನಿ ಎತ್ತಿಲ್ಲ ಅಂದ್ರೆ ನಾವು ಮನುಷ್ಯರೇ ಅಲ್ಲ. ಓಕೆ, ಡನ್. ಈಗ ಹಲ್ಲೆಗೊಳಗಾಗಿದ್ದಾರೆ, ಅವ್ರು ಇನ್ನೂ ಕಂಪ್ಲೇಂಟ್ ದಾಖಲು ಮಾಡಿಲ್ಲ ಅನ್ನೋ ಮಾಹಿತಿ ಇದೆ. ಕಂಪ್ಲೇಂಟ್ ದಾಖಲಾಗಬಹುದು ಅಂತ ಅನ್ಸುತ್ತೆ. ಅದ್ರ ವಿರುದ್ಧ ಪೊಲೀಸ್ ಆಕ್ಷನ್ ಹೇಗಿರುತ್ತೆ ಅಂತ ನೋಡ್ಬೇಕು. ಯಾಕೆಂದ್ರೆ ಅವ್ರ ಮೇಲೆ 111, 112, 113 ಅಡಿಯಲ್ಲಿ ಕೇಸ್. ಇದು ಗೂಂಡ ಆಕ್ಟ್, ಇದು ಟೆರರಿಸ್ಟ್ ಆಕ್ಟ್. ಅವ್ರ ಮೇಲೆ ಸುಮ್ಮನೆ ಬೇಲಬಲ್ ಅಫೆನ್ಸ್ ಕೇಸ್ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಅವ್ರ ಮೇಲೆ 113 BNS ಅಡಿಯಲ್ಲಿ ಕೇಸ್ ನೋಂದಣಿ ಮಾಡ್ಬೇಕಂತ ಹೇಳ್ತೀನಿ. ಇದು ಸರಿಯಲ್ಲ ಅದು. ಓಕೆ, ಓಕೆ. ಧನ್ಯವಾದ ಬಾಲನ್ ಅವರು, ಇಷ್ಟೊತ್ತು ತಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಗೆ ಇದ್ರ ಬಗ್ಗೆ ಹಂಚಿಕೊಂಡಿದ್ದಕ್ಕೆ ನಮಸ್ಕಾರ. ಧರ್ಮಸ್ಥಳದಲ್ಲಿ ಮತ್ತು ಉಜಿರೆ ಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಬಹಳಷ್ಟು ಜನ ಗುಂಪು ಸೇರಿದ್ದಾರೆ ಪೊಲೀಸ್ ಠಾಣೆ ಬಳಿಯಲ್ಲಿ ಮತ್ತು ಒಂದು ಸಂಸ್ಥೆ ಮತ್ತು ವ್ಯಕ್ತಿಗಳ ಬಗ್ಗೆ ಆಧಾರ ರಹಿತವಾದ ಮತ್ತು ಅಸಂಬದ್ಧವಾದಂತ ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇದ್ದಾರೆ. ಅದಕ್ಕೆ ತಡೆ ಹಾಕಬೇಕು ಅನ್ನೋದು ಅವರ ಆಗ್ರಹ ಆಗಿದೆ. ಆದ್ರೆ ಅದಕ್ಕಿಂತ ಮುಂಚೆ ಇದೇ ಗುಂಪಿನ ಕೆಲವು ಸದಸ್ಯರುಗಳು, ಕೆಲವು ಯೂಟ್ಯೂಬರ್ಗಳು ಮತ್ತು ಕ್ಯಾಮೆರಾ ಪರ್ಸನ್ಗಳ ಕ್ಯಾಮೆರಾವನ್ನ ಒಡೆದು ಹಾಕಿದ್ದನ್ನು ಸೇರಿದಂತೆ ಅವರ ಮೇಲೆ ಗಂಭೀರವಾದ ಹಲ್ಲೆಯನ್ನ ಮಾಡಿದ್ದಾರೆ. ಈಗ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ನಾಳೆ ಹೇಗೆ ಕಾರ್ಯಾಚರಣೆ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ. ಪೊಲೀಸರು ಮೊದಲೇ ಇದ್ರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಸಾವಿರಾರು ಜನ ಗುಂಪು ಸೇರ್ತಾ ಇದ್ರು ಕುತೂಹಲಕ್ಕಾಗಿ. ಹಾಗಾಗಿ ಆಗ್ಲೇ ಜನ ಗುಂಪು ಸೇರದಂತೆ ತಡಿಬೇಕಾಗಿತ್ತು. ಯಾಕೆ ಪೊಲೀಸರು ಮುನ್ನೆಚ್ಚರಿಕೆಯನ್ನ ತಗೊಂಡ್ಲಿಲ್ಲ? ಅವರಿಗೆ ಇದ್ರ ಬಗ್ಗೆ ಗುಪ್ತಚರ ಮಾಹಿತಿ ಇರ್ಲಿಲ್ವಾ? ಈ ಬಗ್ಗೆ ಪ್ರಶ್ನೆ ಬರುತ್ತೆ. ಇನ್ನೊಂದು ಕಡೆಯಲ್ಲಿ SITಗೆ ಬೇರೆ ಬೇರೆ ಮೂಲಗಳಿಂದ ಹೆಚ್ಚಿನ ಸಾಕ್ಷಿಗಳು ಸಿಗ್ತಾ ಇದೆ, ಹೆಚ್ಚಿನ ಜನ ಬರ್ತಾ ಇದ್ದಾರೆ. ಇವತ್ತು ಸೇರಿದಂತ ಗುಂಪು ಬರೀ ಅಲ್ಲಿ ಯೂಟ್ಯೂಬರ್ಗಳ ಮೇಲೆ ಹಲ್ಲೆ ಮಾಡಿದ್ದು ಮಾತ್ರ ಅಲ್ಲ, ಅವರಿಗೆ ಹೊಡೆದಿದ್ ಮಾತ್ರ ಅಲ್ಲ, ಅಲ್ಲಿ ವಾಹನಗಳನ್ನು ಕೂಡ ಹಲವಾರು ವಾಹನಗಳನ್ನ ಜಖಂ ಮಾಡಿದ್ದಾರೆ ಮತ್ತು ಪೊಲೀಸರ ಜೊತೆ ತೀವ್ರವಾದ ವಾಗ್ವಾದವನ್ನ ನಡೆಸಿದ್ದಾರೆ. ಪೊಲೀಸರ ಸುದ್ದಿಯನ್ನ ಮಾಡೋ ರೀತಿಯಲ್ಲಿ ಅವ್ರ ವಿರುದ್ಧ ವಾಗ್ದಾಳಿ ನಡೆಸಿ ನೀವೇ ಮಾಡ್ತಿದ್ದೀರಾ ಅನ್ನೋ ರೀತಿಯಲ್ಲಿ ಒಂದು ಹಂತಕ್ಕೆ ಅವ್ರ ಜೊತೆಗೆ ವಾಗ್ವಾದವನ್ನ ನಡೆಸಿದ್ರು. ಕೆಲವರು ಚಪ್ಪಲಿಗಳು ಹಲ್ಲೆ ನಡೆದ ಸಂದರ್ಭದಲ್ಲಿ, ಗುಂಪು ಘರ್ಷಣೆ ಆದ ಸಂದರ್ಭದಲ್ಲಿ ಅಲ್ಲಿ ಚಪ್ಪಲಿಗಳೆಲ್ಲ ಬಿದ್ದಿತ್ತು. ಜೊತೆಗೆ ಎಲ್ಲ ವಾಹನಗಳಿಗೆ, ಹಲವಾರು ವಾಹನಗಳಿಗೆ ಕಲ್ಲು ತೂರಾಟವನ್ನು ಈ ಗುಂಪು ನಡೆಸಿತು. ಅನಂತರ ಇನ್ನೊಂದು ಕಡೆ ಗುಂಪು ಕೂಡ ಸೇರ್ತು. ಆ ಗುಂಪುಗಳ ನಡುವೆನೆ ಘರ್ಷಣೆ ಆಯ್ತು, ಎರಡು ಗುಂಪುಗಳ ನಡುವೆ. ಆ ಸಂದರ್ಭದಲ್ಲಿ ಹೆಚ್ಚಿನ ಪೊಲೀಸ್ ತುಕಡಿಯನ್ನ ಮತ್ತು ಪೊಲೀಸನ್ನ ಸ್ಥಳಕ್ಕೆ ನಿಯೋಜನೆ ಮಾಡಲಾಯಿತು. ಒಂದು ಗುಂಪನ್ನ ಚದುರಿಸೋದಕ್ಕೆ ಮತ್ತು ಕಳಿಸೋದಕ್ಕೆ ಪೊಲೀಸರು ಯಶಸ್ವಿ ಆದ್ರು. ಇನ್ನೊಂದು ಗುಂಪು ಧರ್ಮಸ್ಥಳ ಠಾಣೆಗೆ ಈಗ ಬಂದಿದೆ. ಉಜಿರೆ ಭಾಗದಲ್ಲೂ ಇದೇ ಪರಿಸ್ಥಿತಿ ಇದೆ. ಕೆಲವು ಮಾಧ್ಯಮ ಪ್ರತಿನಿಧಿಗಳ ಮೇಲೇನೂ ಹಲ್ಲೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. SIT ತನಿಖೆ ನಡೀತಾ ಇದೆ. ಒಂದು ಕಾಲಮಿತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಒಂದು ತಾರ್ಕಿಕ ಅಂತ್ಯಕ್ಕಂತೂ ಖಂಡಿತ ಹೋಗುತ್ತೆ. ಈ ಹೊತ್ತಲ್ಲಿ ಪರ ವಿರೋಧ ಮಾಡಿಕೊಂಡು ಈ ತರದ ಘರ್ಷಣೆಯನ್ನ ಮಾಡಿ ಇಡೀ ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಒಂದ್ ಕಡೆಯಲ್ಲಿ ಆಗತ್ತೆ. ಇನ್ನೊಂದು ಕಡೆಯಲ್ಲಿ
ಯಾರಿಗೇನ್ ಸಿಗತ್ತೆ ಹಲ್ಲೆ ಆದ್ರೆ? ಯಾರಿಗೇನೂ ಸಿಗೋದಿಲ್ಲ. ಯಾರೋ ABC ಬಾಲನ್ ಅವರು ಹೇಳ್ದ ರೀತಿಯಲ್ಲಿ ಅಥವಾ ಇನ್ಯಾರ್ದೋ ಕಡೆಯಲ್ಲಿ ABC ಪರವಾಗಿ ಬಂದು ಈ ಘರ್ಷಣೆಯಲ್ಲಿ ಭಾಗಿಯಾದ್ರೆ ಇವ್ರು ಜೈಲ್ ಸೇರ್ಬೇಕಾಗತ್ತೆ. ಈಗ ಯಾರು ಹಲ್ಲೆ ಮಾಡಿದ್ದಾರೆ ಅವ್ರ ವಿರುದ್ಧ ಖಂಡಿತ ಪ್ರಕರಣ ದಾಖಲಾಗುತ್ತೆ, ಅವ್ರು ಬಂಧನಕ್ಕೆ ಒಳಗಾಗ್ತಾರೆ. ಯಾಕೆಂದ್ರೆ ವಿಡಿಯೋಗಳಿದೆ, ಅವ್ರ ಹಲ್ಲೆ ನಡೆಸಿರೋ ವಿಡಿಯೋಗಳು ಇರೋದ್ರಿಂದ ಬಂಧನ ಆಗತ್ತೆ. ಈ ತರದಕ್ಕೆ ಯಾಕೆ ಒಳಗಾಗ್ತಾರೆ? ಏನಾದ್ರೂ ನಿಜವಾಗಿ ನಡೆದಿದ್ದೇ ಆದ್ರೆ ಅದರ ತನಿಖೆ ಆಗತ್ತೆ. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ತಪ್ಪಿಗೆ ಶಿಕ್ಷೆ ಆಗತ್ತೆ. ಅದಕ್ಕೆ ಆಗೇ ಇಲ್ಲ ಅಂತ ಒಂದ್ ಕಡೆ ಹೇಳೋದು, ಇನ್ನೊಂದು ಕಡೆಯಲ್ಲಿ ಆರೋಪ ಸಾಬೀತಾಗೋದಕ್ಕಿಂತ ಮುಂಚೆನೆ ಅಪರಾಧಿಗಳು ಅಂತ ತೀರ್ಪನ್ನ ಕೊಡೋದು, ಎರಡೂ ಕೂಡ ಬಹಳ ತಪ್ಪಾಗುತ್ತೆ. SIT ತನಿಖೆ ನಡೀತಿದೆ, ತನಿಖೆ ನಂಬೋರು, ತನಿಖೆ ಪಾರದರ್ಶಕವಾಗಿದೆ ಅಂತ ಹೇಳೋರು, ತನಿಖೆ ಏನ್ ಹೇಳತ್ತೆ ಅನ್ನೋದನ್ನ ಮತ್ತು ಅದರ ಅಂತಿಮ ವರದಿ ಏನಿರತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಅದೇ ಸಾಕ್ಷಿ ದೂರನ್ನ ಕರ್ಕೊಂಡು ಹೋಗಿ ಬೇರೆ ಕಡೆ ಆತ ತೋರಿಸಿದ ಸ್ಥಳಗಳಲ್ಲಿ ಅಗೆಯಲಾಗ್ತಿದೆ, ಸಾಕ್ಷ್ಯಗಳನ್ನ ಕಲೆ ಹಾಕಲಾಗ್ತಿದೆ, ಬೇರೆ ಬೇರೆ ದೂರುಗಳಲ್ಲಿ ಸಲ್ಲಿಕೆ ಆಗ್ತಾ ಇದೆ, ನಾವು ಸಾಕ್ಷಿ ಹೇಳ್ತೀವಿ ಅಂತ ಬರ್ತಿದಾವೆ. ಇದೆಲ್ಲ ಆಗೋ ಹೊತ್ತಿಗೆ ಇನ್ನೊಂದು ಗುಂಪು ಕೂಡ ಈ ತರದ ಹಲ್ಲೆ ಅಂದ್ರೆ ಏನಿದೆ ಅಂದ್ರೆ ನಾವೇನು ತಪ್ಪು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಬಹಳ ಕಾನ್ಫಿಡೆಂಟ್ ಆಗಿದ್ರೆ ಏನೇ ನಡೆದ್ರು ಕೂಡ ಅದಕ್ಕೆ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ. ಯಾಕೆಂದ್ರೆ ಎಲ್ಲವೂ ಸತ್ಯ ಒಂದಲ್ಲ ಒಂದಿನ ಹೊರಗಡೆ ಬರುತ್ತೆ, ಅದನ್ನ SIT ಹೊರಗಡೆ ತರತ್ತೆ. ಅಲ್ಲಿ ತನಕ ತಾಳ್ಮೆಯಿಂದ ಕಾಯ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆನೆ ಹಲ್ಲೆ ಮಾಡೋದು ಖಂಡಿತ ಸರಿಯಾದ ಮಾರ್ಗ ಅಲ್ಲ. ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆ ಟಿಪ್ಪಣಿಗಳಿಗೆ ಎಲ್ಲರೂ ಕೂಡ ತೆರೆದಿಡ್ಬೇಕಾಗತ್ತೆ. ಸಾರ್ವಜನಿಕ ಜೀವನ, ರಾಜಕೀಯವನ್ನು ಪ್ರವೇಶ ಮಾಡಿ ಪ್ರಚಾರವನ್ನ ಬಯಸುವಂತವ್ರಿಗೆ ಕೆಲವರು ಪ್ರಚಾರವನ್ನ ಬಯಸೋದಿಲ್ಲ, ಕೆಲವು ಧಾರ್ಮಿಕ ಕ್ಷೇತ್ರದವರು ಆ ತರದ ವ್ಯಕ್ತಿಗಳಾದ್ರೆ ಯಾವುದ್ರಲ್ಲೂ ಇರೋದಿಲ್ಲ, ಇದ್ದಾರೆ ಕೆಲವರು. ಆದ್ರೆ ಆ ತರದ್ ಇಲ್ದೆ ನಾವು ಸಾರ್ವಜನಿಕ ಜೀವನದಲ್ಲೂ ಇದ್ದೀವಿ, ರಾಜಕೀಯದಲ್ಲೂ ಇದ್ದೀವಿ ಮತ್ತು ಪಬ್ಲಿಕ್ ಲೈಫ್ ಬೇಕು ಅನ್ನೋರು ಈ ತರದ ಟೀಕೆ ಟಿಪ್ಪಣಿಯನ್ನು ಕೂಡ ಕೆಲವು ಸಂದರ್ಭಗಳಲ್ಲಿ ಎದುರಿಸಬೇಕಾಗತ್ತೆ. ಸುಳ್ಳಾಗಿದ್ರೆ ಮತ್ತೆ ಸತ್ಯವಂತರಾಗಿ ಹೊರಗಡೆ ಬರ್ಬೇಕಾಗತ್ತೆ, ಅಥವಾ ತಪ್ಪಾಗಿದ್ರೆ ಅದಕ್ಕೆ ಕ್ರಮ ಆಗತ್ತೆ. ಈ ಎರಡೇ ಆಪ್ಷನ್ ಇರೋದು. ಆ ಎರಡು ಆಪ್ಷನ್ ಏನಾಗ್ಬೇಕು ಅನ್ನೋದನ್ನ SIT ತೀರ್ಮಾನ ಮಾಡುತ್ತೆ. ಆ ತನಿಖೆಗೆ ಸಂಪೂರ್ಣವಾಗಿ ಅವಕಾಶವನ್ನ ಮಾಡ್ಕೊಡ್ಬೇಕು. ಅದಕ್ಕಿಂತ ಮುಂಚೆನೆ ಈ ತರದ ಗುಂಪು ಸೇರೋದು, ಅದು ಹಲ್ಲೆ ಮಾಡೋದು ಖಂಡಿತವಾಗೂ ಖಂಡನಾರ್ಹ. ಈ ತರ ಮಾಡೋದ್ರಿಂದ ಮಾಧ್ಯಮ ಪ್ರತಿನಿಧಿಗಳ ಒಂದು ಧೈರ್ಯವನ್ನ ಕುಗ್ಗಿಸುವಂತ ಪ್ರಯತ್ನ ಕೂಡ ಆಗತ್ತೆ. ಒಂದ್ ವರದಿಯನ್ನ ಮಾಡ್ಬೇಕಿರತ್ತೆ. ಯಾವುದೇ ವ್ಯಕ್ತಿಗಳು ಅಥವಾ ಸಂಸ್ಥೆಗಳ ಮೇಲೆ ಅಲ್ಲ, ಏನ್ ಆಗ್ತಿದೆ ಅನ್ನೋದ್ರ ವರದಿಯನ್ನಾದ್ರೂ ಮಾಡ್ಬೇಕಾಗತ್ತೆ. ವರದಿಯನ್ನೇ ಮಾಡಬೇಡಿ ಅಂತ ತಡೆ ಹಾಕೋದು ಅಥವಾ ಪರ ಇರೋ ಮಾಧ್ಯಮಗಳು, ವಿರೋಧ ಇರೋ ಮಾಧ್ಯಮಗಳು ಅಂತ ಅದರದ ವರ್ಗೀಕರಣ ಮಾಡೋದು, ಅದೆಲ್ಲವೂ ಕೂಡ ಸರಿಯಾದ ಮಾರ್ಗ ಅಲ್ಲ. ಪೊಲೀಸರು ಮುಖ್ಯವಾಗಿ ಇಲ್ಲಿ ಕ್ರಮವನ್ನ ತೆಗೆದುಕೊಳ್ಬೇಕಾಗಿತ್ತು, ಸರಿಯಾದ ಕ್ರಮವನ್ನ. ಈ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಅಂತ ಜನಸಾಮಾನ್ಯರಿಗೆ ಮೊದ್ಲೇ ಅನಿಸ್ದಾಗ ಪೊಲೀಸರಿಗೆ ಇದ್ರ ಮಾಹಿತಿ ಇರ್ಲಿಲ್ಲ ಅಂತಂದ್ರೆ ಖಂಡಿತ ಇದು ಗುಪ್ತಚರದ ವೈಫಲ್ಯ, ಅಲ್ಲಿನ ಪೊಲೀಸರ ಮತ್ತು ಅಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಯವರ ಖಂಡಿತ ವೈಫಲ್ಯ ಇಲ್ಲಿ ಎದ್ದು ಕಾಣುತ್ತೆ. ಪುಣ್ಯ ಯಾರ ಜೀವಕ್ಕೂ ಏನೂ ಆಗಿಲ್ಲ, ಅದೃಷ್ಟವಶಾತ್ ಯಾರಿಗೂ ಅಂತಹ ಹಾನಿ ಆಗಿಲ್ಲ. ಆದ್ರೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಕೆಲವರು, ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅಲ್ಲಿ ಧರಣಿ ಕೂತು ಕೆಲವರು ಪೊಲೀಸ್ ಠಾಣೆ ಮುಂದೆ ವರದಿ ಮಾಡಬಾರದು, ನಿರ್ಬಂಧ ಹಾಕ್ಬೇಕು ಅಂತ. ಆ ನಿರ್ಬಂಧವನ್ನ ಇವತ್ತು ಸಿವಿಲ್ ಕೋರ್ಟ್ ಮೊನ್ನೆ ಅದಕ್ಕೆ ತಡೆ ಕೊಟ್ಟಿತ್ತು. ಇವು ಸಂಪೂರ್ಣವಾಗಿ ಅದರ ಆರ್ಡರ್ ಕೊಟ್ಟಿದೆ, ಅದು ಕೋರ್ಟ್ ನ್ಯಾಯಮೂರ್ತಿಗಳು ಈ ಇದ್ದಂತ ತಡೆಯನ್ನ ಸಂಪೂರ್ಣವಾಗಿ ತೆಗೆದು ಹಾಕಿದೆ. ಹಾಗಾಗಿ ಸುದ್ದಿ ಮಾಡೋದಕ್ಕೆ ಯಾವುದೇ ನಿರ್ಬಂಧ ಇಲ್ಲ. ಹಾಗಾಗಿ ಸುದ್ದಿ ಮಾಡಬೇಡಿ ಅಂತ ಹೇಳೋದಕ್ಕಾಗಲ್ಲ. ನ್ಯಾಯಾಲಯಕ್ಕೆ ಹೋಗ್ಬೋದು, ನ್ಯಾಯಾಲಯಕ್ಕೆ ಹೋಗಿದ್ರು, ತಡೆಯನ್ನೂ ತಂದಿದ್ರು, ಅದೀಗ ರದ್ದಾಗಿದೆ ಮತ್ತು ಆ ನ್ಯಾಯಮೂರ್ತಿಗಳು ಪ್ರಕರಣದಿಂದ ಹಿಂದೆ ಸರಿದಿದ್ದಾರೆ. ಇಷ್ಟೆಲ್ಲ ಇರೋ ಹೊತ್ತಿಗೆ ನೀವು ಸುದ್ದಿಯನ್ನೇ ಮಾಡಬೇಡಿ ಅಂತ ಬಲಾತ್ಕಾರವನ್ನ ಮಾಡೋದು ಅಥವಾ ಅವ್ರ ಮೇಲೆ ಹಲ್ಲೆ ಮಾಡಿ ಭಯ ಪಡಿಸೋದು ನಿಜವಾಗೂ ಒಂದ್ ರೀತಿ ಪರಿಸ್ಥಿತಿ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇಲ್ಲ. ಭಯಪಡಿಸುವಂತ ಕೆಲಸಗಳು, ನೀವು ಬಂದ್ರೆ ನಿಮ್ಮನ್ನ ಹೊಡಿತೀವಿ, ನೀವು ಇಲ್ಲಿದ್ರೆ ಸುದ್ದಿ ಮಾಡಿದ್ರೆ ನಿಮಗೆ ನಿಮ್ಮ ವಿರುದ್ಧ ಏನಾದ್ರು ಮಾಡ್ತೀವಿ ಅಂತ ಭಯಪಡಿಸುವಿಕೆಗೆ ಪೊಲೀಸರೇ ಕ್ರಮವನ್ನ ತೆಗೆದುಕೊಳ್ಬೇಕಿದೆ. ಏನಾಗುತ್ತೆ ಮುಂದಿನ ವಿಚಾರಗಳನ್ನ ನಾವು ಕಾದ್ ನೋಡ್ಬೇಕಾಗತ್ತೆ. ಪರಿಸ್ಥಿತಿ ಸದ್ಯಕ್ಕೀಗಂತೂ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ನೋಡೋಣ ಏನಾಗುತ್ತೆ ಬೆಳವಣಿಗೆಗಳನ್ನ.